ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ ನಿತ್ಯಾನಿತ್ಯಜಗದ್ಧಾತ್ರೆ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರಯೇ ಸರ್ವಯಜ್ಞಭುಜೇ ನಮಃ ಯಸ್ಮಾದ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ಶ್ರೀ ಪ್ರಾಣಪತಿಮಾನಮ್ಯ ಪೂರ್ಣಬೋಧಾದಿದೇಶಿಕ ಈಶಾವಾಸ್ಯೋಪನಿಷದಃ ಕರಿಷ್ಯಾಮ್ಯರ್ಥಸಂಗ್ರಹಂ ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಾಕೃತಃ ಕಸ್ಯ ಸಿದ್ಧನಂ. 9ನೇ ಮಂತ್ರದ ಉದ್ದೇಶವನ್ನು ರಾಘವೇಂದ್ರ ಗುರು ಸಾರ್ವಭೌಮರು ಖಂಡಾರ್ಥದಲ್ಲಿ ತಿಳಿಸ್ತಾ ಇದ್ದಾರೆ. ವಿಜಾನತೋನು ಪಶ್ಯತ ಇತ್ಯತ್ರ ಯಥಾವತ್ ಪರಮಾತ್ಮಜ್ಞಾನಂ ಮುಕ್ತಿಹೇತುರಿತ್ಯುಕ್ತಂ ತಜ್ಞಾನಂ ಮಿಥ್ಯಾಜ್ಞಾನನಿಂದ ಸಮುಚ್ಚಿತಮೇವ ಮುಕ್ತಿಹೇತುರ್ನ ಕೇವಲಂ ಇತ್ಯಾಹ ಅಂಧಂತಮ ಇತ್ಯಾದಿ ಮಂತ್ರತ್ರಯೇಣ ಅಂತ. ಮುಂದಿನ ಮಂತ್ರ ಏನಿದೆ, 3 ಮಂತ್ರಗಳ ಪೀಠಿಕೆಯನ್ನು ರಾಘವೇಂದ್ರ ಗುರು ಸಾರ್ವಭೌಮರು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಭಗವಂತನ ತತ್ವ ತಿಳಿಯೋದೇನಿದೆ ಅದು ಎಷ್ಟು ಮಹತ್ವಪೂರ್ಣವಾದದ್ದು, ಹಾಗೆ ಭಗವದ್ವಿಷಯಕವಲ್ಲದ ವಿಚಾರಗಳು ಅಂದರೆ ಮಿಥ್ಯಾಜ್ಞಾನಾದಿಗಳು ಏನಿವೆಯೋ ಅವುಗಳನ್ನು ಮಿಥ್ಯಾಜ್ಞಾನ ಅಂತ ಪ್ರಸಾರ ಮಾಡೋದು ಕೂಡ ಬಹಳ ಅತ್ಯಗತ್ಯವಾಗಿರ್ತಕ್ಕಂತಹ ಸಂಗತಿ ಅಂತ. ಕೇವಲ ನಾವು ಸರಿ ತಿಳಿದ್ರೆ ಸಾಕ್ರಿ, ಯಾಕೆ ಇನ್ನೊಬ್ಬರಿಗೆ ಅನ್ನೋದು, ಇನ್ನೊಬ್ಬರದ್ದು ತಪ್ಪದ ಹೋದಲ್ಲ, ಇರಲಿ ಅವ್ರ ಪಾಡಿಗೆ ಅವ್ರು ತಪ್ಪಿರಿ, ನಾವು ಸರಿ ತಿಳ್ಕೊಂಡವಿಲ್ಲ ಮುಗಿತಪ್ಪ ಅಂತಂದ್ರೆ ಸರಿಯಲ್ಲ. ನಾನು ಸರಿ ತಿಳ್ಕೊಳ್ಳೋದು ಎಷ್ಟು ಮಹತ್ವದ್ದಿದೆಯೋ, ಇನ್ನೊಬ್ಬರು ತಪ್ಪು ತಿಳಿದಾಗ ಆ ತಪ್ಪು ನೀವು ತಿಳಿದದ್ದು ಅಂತ ಅವರಿಗೆ ತಿಳಿಸಿ ಹೇಳೋದು ಕೂಡ ಮಹತ್ವದ್ದು. ಬರೀ ತಿಳಿಸಿ ಹೇಳೋದಷ್ಟೇ ಅಲ್ಲ, ಅವರು ತಪ್ಪು ತಿಳಿದ ತಿಳುವಳಿಕೆಯಿಂದ ಆಗುವ ಅನರ್ಥಗಳನ್ನೂ ತಿಳಿಸುವುದು ಬಹಳ ಮಹತ್ವ. ಬರೀ ನೀವು ತಿಳಿದು ತಪ್ಪು ಅಂತಿಷ್ಟು ಹೇಳಬಾರ್ದು, ಅದು ಯಾಕೆ ತಪ್ಪು ಅಂತ ಹೇಳಬಾರ್ದು. ಆ ತಪ್ಪನ್ನು ತಿಳಿದರೆ ಆಗುವಂತಹ ಅನಾಹುತಗಳೇನು ಅಂತಲೂ ತಿಳಿಸಬೇಕು. ಅಂದಾಗ ಸಜ್ಜನರು ಏನು ಮಾಡ್ತಾರೆ ಅಂದರೆ ಆ ಕಡೆಗೆ ಮನಸ್ಸನ್ನು ತಕ್ಕೊಂಡು ಸಾತ್ವಿಕವಾಗಿರ್ತಕ್ಕಂತಹ ಮಾರ್ಗಕ್ಕೆ ಬರಲಿಕ್ಕೆ ಅವಕಾಶ ಇದೆ. ಅರ್ಥ ಆಯ್ತಾ? ಆ ವಿಚಾರವನ್ನು ವಿಜಾನತೋ ಅನುಪಶ್ಯತೆ ಇತ್ಯತ್ರ ಯಥಾವತ್ ಪರಮಾತ್ಮಜ್ಞಾನಂ ಮುಕ್ತಿ ಹೇತು. ಪರಮಾತ್ಮನ ಯಥಾರ್ಥ ಜ್ಞಾನವನ್ನು ತಿಳಿದುಕೊಳ್ಳೋದೇ ಮೋಕ್ಷಕ್ಕೆ ಕಾರಣವಾದದ್ದು, ಹೇತುವಾದದ್ದು. ತಜ್ಞಾನಂ ಮಿಥ್ಯಾಜ್ಞಾನನಿಂದ ಸಮುಚ್ಚಿತಮೇವ ಅಂದರೆ ಯಥಾರ್ಥ ಜ್ಞಾನವನ್ನು ತಿಳ್ಕೊಳ್ಳೋದು ಎಷ್ಟು ಮಹತ್ವಪೂರ್ಣವಾದದ್ದಿದೆಯೋ ಅಷ್ಟೇ ಮಿಥ್ಯಾಜ್ಞಾನನಿಂದ ಭಗವಂತನ ಬಗ್ಗೆ ವಿಪರೀತವಾದ ತಿಳುವಳಿಕೆಗಳ ಬಗ್ಗೆ ನಿಂದಾ ಮಾಡೋದು ಅಂದರೆ ಬೈಕೋದಡ್ಡಾಡೋದು ಅಂತ ಅರ್ಥ ಅಲ್ಲ. ಸಂಸ್ಕೃತದೊಳಗೆ ನಿಂದಾ ಅಂದರೆ ಏನು ಅಂದರೆ ಆ ಜ್ಞಾನದಿಂದ ಆಗುವ ಅನರ್ಥವನ್ನು ತಿಳಿಸೋದು ಅಂತ ಅರ್ಥ. ನಮ್ಮಲ್ಲಿ ಅವ್ರು ನಿಂದಾ ಮಾಡ್ತಾರ್ರಿ ಅಂದ್ರೆ ಬೈಲಿಕತ್ತಾರ ಅಂತ ತಿಳ್ಕೊತೇವೆ ನಾವು. ಬೈದಾಡ್ರಿ ಅಂತ ಅರ್ಥ ಅಲ್ಲ. ನಿಂದಾ ಅಂದರೆ ಏನಂತ ಅರ್ಥ ಅಂದ್ರೆ ಅದರಿಂದ ಆಗುವ ಅನರ್ಥವನ್ನು ತಿಳಿಸೋದು ಅಂತ ಅರ್ಥ. ಮಿಥ್ಯಾಜ್ಞಾನನಿಂದ ಸಮುಚ್ಚಿತಮೇವ ಮುಕ್ತಿ ಹೇತು ನ ಕೇವಲ ಮಿಥ್ಯಾಹ ಅಂದರೆ ಕೇವಲ ಮಿಥ್ಯಾಜ್ಞಾನವನ್ನು ನಾ ತಿಳ್ಕೊಳ್ಳಿಲ್ಲ ಅಂದರೆ ಮೋಕ್ಷ ಆಗ್ತದೆ ಅಂತ ತಿಳಿಬಾರದು. ಮಿಥ್ಯಾಜ್ಞಾನವನ್ನು ಇನ್ನೊಬ್ಬರಿಗೆ ಇದು ಮಿಥ್ಯಾಜ್ಞಾನ ಅಂತ ತಿಳಿಸೋದು ಕೂಡ ಮೋಕ್ಷಕ್ಕೆ ಕಾರಣವಾಗಿದೆ. ಕೇವಲ ನಾ ಸರಿ ತಿಳಿದ್ರೆ ಮೋಕ್ಷ ಆಗುವುದಲ್ಲ ಅನ್ನೋದನ್ನು ತಿಳಿಸಿಕೊಡ್ತಾರೆ ಈ 3 ಮಂತ್ರಗಳಿಂದ ಅಂತ. ಏನು? 9ನೇ ಮಂತ್ರ. ಅಂಧಂತಮಃ ಪ್ರವಿಶಂತಿ ಯೇ ಅವಿದ್ಯಾಮುಪಾಸತೆ ತಥೋ ಭೂಯ ಇವತೆ ತಮೋ ಯೌ ವಿದ್ಯಾಯಾಗ್ಂ ರತಾಃ. ಖಂಡಾರ್ಥ. ತತ್ರ ತಾವದ್ಯಥಾವಜ್ಞಾನಸ್ಯ ಇವ ಅನ್ಯಥಾಜ್ಞಾನನಿಂದನಸ್ಯ ಅವಶ್ಯಕತ್ವೋಪಪಾದನಾಯ ಅನ್ಯಥಾಜ್ಞಾನಸ್ಯ ಪ್ರಾಗುಕ್ತಂ ಅಸೂರ್ಯಲೋಕಸಾಧನತ್ವಂ ಅನೂದ್ಯ ಅನ್ಯಥಾಜ್ಞಾನನಿಂದನಸ್ಯ ತತೋ ಅಧಿಕ ಅನರ್ಥ ಹೇತುತ್ವಂ ಆದ್ಯೇನ ಮಂತ್ರೇಣ ಉಚ್ಯತೆ. ಅತ್ರ ಅವಿದ್ಯಾ ಶಬ್ದೇನ
ವಿದ್ಯಾವಿರೋಧಿ ಮಿಥ್ಯಾಜ್ಞಾನವಾಚಿನ ತದ್ವಿಷಯೋ ಅನ್ಯಥಾ ಪ್ರಕಾರೋ ಗ್ರಾಹ್ಯಃ ತಥಾ ಚ ಅವಿದ್ಯಾಂ ಯಥಾವತ್ ಆಕಾರಾದನ್ಯಥಾಕಾರಮುಪಾಸತೆ ಧ್ಯಾಯಂತಿ ಏತೆ ಅಂಧಂ ತಮಂ ಪ್ರವಿಶಂತಿ ಇತ್ಯುಕ್ತಾನುವಾದಃ ಏ ವಿದ್ಯಾಯಾಂ ಊ ತತ್ವಜ್ಞಾನ ಏವ ರತಾಃ ಮಿಥ್ಯಾಜ್ಞಾನಾನಿಂದಕಾಃ ಇತ್ಯೇವ ಕಾರಾರ್ಥಃ ತೇ ತತೋ ಮಿಥ್ಯಾಜ್ಞಾನಿ ಪ್ರಾಪ್ಯ ತಮಸಃ ಭೂಯಃ ಅಧಿಕಂ ತಮಃ ಇವ ಶಬ್ದಸ್ಯ ವ್ಯಕ್ತಂ ಇತ್ಯರ್ಥಃ ಅಸಂಶಯಂ ಇತಿ ಯಾವತ್ ಪ್ರವಿಶಂತಿ ಇತ್ಯನ್ವಯಃ. ಇಲ್ಲಿ ಏನು ಅರ್ಥ ಅಂದ್ರೆ ಅಂಧಂ ತಮಃ ಪ್ರವಿಶಂತಿ ಏ ಅವಿದ್ಯಾಂ ಉಪಾಸತೆ. ಉಪನಿಷತ್ತು ಬಹಳ ಸರಳ ಸಂಸ್ಕೃತದಲ್ಲಿ ವಿವರಣೆಯನ್ನು ಕೊಳ್ಳಿದೆ. ಬಹಳ ಏನು ಕಠಿಣ ಶಬ್ದವನ್ನು ಏನು ಬಳಸಗತ್ತಿಲ್ಲ, ಸರಳ ಸಂಸ್ಕೃತ. ಅಂಧಂ ತಮಃ ಪ್ರವಿಶಂತಿ ಏ ಅವಿದ್ಯಾಂ ಉಪಾಸತೆ. ಯಾರು ಅವಿದ್ಯಾಂ ಭಗವಂತನ ಬಗ್ಗೆ ವಿಪರೀತ ತಿಳುವಳಿಕೆಯನ್ನು ಹೊಂತಾರೆ, ಭಗವಂತನ ಮಿಥ್ಯಾರೂಪವನ್ನು ಅಂದ್ರೆ ಯಾವುದು ಭಗವಂತನ ರೂಪವೋ ಅದು ಅಲ್ಲದ ರೂಪ ಭಗವಂತನ ರೂಪ ಅಂತ ತಿಳಿಯೋದು ಅಂತ ಅರ್ಥ. ಅದು ಮಿಥ್ಯಾರೂಪ. ಭಗವಂತ ಮಿಥ್ಯಾ ಅಂತ ತಿಳಿಯೋದಲ್ಲ, ಭಗವಂತನ ರೂಪಗಳು ಯಾವುವು ಆ ರೂಪಗಳಲ್ಲದೆ ಬೇರೆ ರೂಪಗಳನ್ನು ಭಗವಂತನ ರೂಪಗಳು ಅಂತ ತಿಳಿಯೋದು, ಅಥವಾ ಭಗವಂತನಿಗೆ ಇಲ್ಲ ಅಂತ ತಿಳಿಯೋದು, ಅಥವಾ ಭಗವಂತ ನನಗೆ ಸಮಾನನಾಗಿದ್ದಾನೆ ಅಂತ ತಿಳಿಯೋದು, ನನಗೆ ಅಂದರೆ ಜೀವರಾಶಿಗಳಿಗೆ ಸಮಾನನಾಗಿದ್ದಾನೆ ಅಂತ ತಿಳಿಯೋದು, ಹೀಗೆ. ಅಥವಾ ಭಗವಂತ ಮಾಡುವ ಕಾರ್ಯಗಳು ಯಾವುವು ಕಾರ್ಯಗಳೇ ಅಲ್ಲ, ಎಲ್ಲ ನೈಸರ್ಗಿಕವಾಗ್ತವೆ. ಇವೆಲ್ಲವುಗಳು ಕೂಡ ಬೈ ನ್ಯಾಚುರಲ್ ಆಗ್ತಾವೋ ವಿನಃ ಭಗವಂತನ ಕಾರಣ ಏನಿಲ್ಲ ಇದಕ್ಕೆ ಅಂತ ತಿಳಿಯೋದು. ಇವೆಲ್ಲ ಅಂತೂ ಭಗವಂತನ ವಿಷಯಕವಾದ ತಪ್ಪು ತಿಳುವಳಿಕೆ ಏನಿದೆ ಅವಿದ್ಯಾಂ, ಇದನ್ನು ಉಪಾಸತೆ ಯಾರು ಧ್ಯಾನ ಮಾಡ್ತಾರೋ ತೇ ಅಂಥವರು ಅಂಧಂ ತಮಸ್ಸನ್ನು ಪ್ರವೇಶಿಸುತ್ತಾರೆ. ಅಂಧಂ ತಮಸ್ಸನ್ನು ಪ್ರವೇಶಿಸುತ್ತಾರೆ ಅಂದರೆ ಅಂಧಂ ತಮಸ್ಸು ಅಂದರೆ ನಿತ್ಯ ದುಃಖವುಳ್ಳಂತಹ ಲೋಕ. ಅಲ್ಲಿ ಸುಖದ ಲವಲೇಶ ಇರುವುದಿಲ್ಲ ಆ ಲೋಕದಲ್ಲಿ. ಮೋಕ್ಷದಲ್ಲಿ ದುಃಖದ ಲವಲೇಶ ಇಲ್ಲ. ಇನ್ನು ಇದರೊಳಗೆ ಅಂಧಂ ತಮಸ್ಸಿನೊಳಗೆ ಸುಖದ ಲವಲೇಶ ಇಲ್ಲ. ಅರ್ಥ ಆಯ್ತಲ್ಲ? ಮೋಕ್ಷದಲ್ಲಿ ದುಃಖದ ಲವಲೇಶ ಇಲ್ಲ, ಅಂಧಂ ತಮಸ್ಸಿನಲ್ಲಿ ಸುಖದ ಲವಲೇಶ ಇಲ್ಲ. ಒಂದು 0.0000001% ಸುಖ ಇರಬೇಕು, ಸುಖ ಇರುವುದಿಲ್ಲ. ಅರ್ಥ ಆಯ್ತಲ್ಲ? ಅಂತಹ ಒಂದು ದುಃಖದ ಒಂದು. ಎರಡನೇ ದುಃಖತ್ತಲಿ ಅಂದ್ರೆ ಊಹಾ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತಹ ಕತ್ತಲೆಯ ಲೋಕ. ಅದಕ್ಕೆ ಅಂಧಂ ತಮಃ ಅಂತಾರೆ. ನೀವು ಅನ್ಬೋದು ಪ್ರಾಯಶಃ ಅಮಾವಾಸ್ಯೆ ಎಲ್ಲ ಲೈಟ್ ಹೋಗಿರ್ತದೆ, ಇಡೀ ನಗರದಲ್ಲಿ ಲೈಟ್ ಇರುವುದಿಲ್ಲ, ಅಮಾವಾಸ್ಯೆ ಇರ್ತದೆ. ಕತ್ತಲು ಅಂದ್ರೆ ಕಗ್ಗತ್ತಲು, ಒಂದು ದೇವರ ದೀಪ ಸಹಿತ ಇರುವುದಿಲ್ಲ. ಮನೆಯೊಳಗಿರೋ ದೇವ ದೀಪ ಇದ್ರೆ ಆ ದೀಪದರ ಒಂಚೂರು ಬೆಳಕು ಅಂತ ಅನ್ಬೋದು, ಆ ದೀಪವೂ ಅಲ್ಲ, ಇಲ್ಲ. ಜೊತೆಗೆ ಬೀದಿ ದೀಪಗಳು ಇಲ್ಲ, ಮನೆಯ ಲೈಟು ಇಲ್ಲ, ಅಮಾಸೆ ಕಗ್ಗತ್ತಲು. ಆ ಸಂದರ್ಭದಲ್ಲಿ ಯಾವ ಕತ್ಲಿ ಇರ್ತದಲ್ಲ ಆ ಕತ್ಲಿ ಏನ್ರಿ ಅಂತ ನೀವು ಕೇಳಿದ್ರೆ ಇಂತಹ ಕತ್ತಲೆ. ನಾ ಹೇಳಿದ್ದೇನೆ, ದೀಪ ಇಲ್ಲ, ಏನೇನೇನೇನೂ ಲೈಟ್ ಇಲ್ಲ, ಅಮಾವಾಸ್ಯೆ ಮಧ್ಯರಾತ್ರಿಯ ಸಮಯ, ಕಗ್ಗತ್ತಲು ಅಂತ ಹೇಳಿದ್ನಲ್ಲ. ಈ ಕಗ್ಗತ್ತಲು ದೊಡ್ಡ ಬೆಳಕಿದ್ದಂಗೆ ಅದು ಅಂಧಂ ತಮಸ್ಸಿನೊಳಗೆ. ಅರ್ಥ ಆಯ್ತಾ? ಅಂದರೆ ಇಂತಹ ಕತ್ತಲೆಯ ಬೆಳಕು ಅಲ್ಲೇನಿದೆ ಅಂಧಂ ತಮಸ್ಸಿನಲ್ಲಿ ಭಾರೀ ದೊಡ್ಡ ಬೆಳಕು ಅಂತ ಅನ್ನಿಸ್ತದೆ. ಅದಕ್ಕೆ ಅಂಧಂ ತಮಃ ಅಂತಾರೆ. ಜೀವಿಗಳು ಒಬ್ರಿಗೊಬ್ರು ಕಾಣುವುದಿಲ್ಲ, ಒದ್ದಾಡೋ ಧ್ವನಿ ಮಾತ್ರ ಕೇಳ್ತದೆ. ಯಾರು ಅಂಧಂ ತಮಸ್ಸಿನೊಳಗೆ ಬೀಳುತ್ತಾರೆ ಅಂದ್ರೆ ಭಗವಂತನನ್ನ ತಪ್ಪಾಗಿ ತಿಳಿದವರೇ ಅಲ್ಲಿ ಬೀಳೋದು. ಅವರಿಗೆ ಆಗತಕ್ಕಂಥದ್ದೇನು ಅಂದ್ರೆ ಒಬ್ಬ ಜೀವಿ ಇನ್ನೊಬ್ಬ ಜೀವಿ ನರಳಾಡೋದು ಕೇಳ್ತದೆ ವಿನಃ ಒಬ್ಬ ಇನ್ನೊಬ್ಬ ಕಾಣುವುದೇ ಇಲ್ಲ. ಅಷ್ಟು ಘೋರವಾಗಿರ್ತಕ್ಕಂತಹ ನರಕವನ್ನು ಪ್ರವೇಶ ಮಾಡುತ್ತಾರೆ ಅಂತ ಈ ಮಂತ್ರದ ಮೇಲಿನ ಸಾಲಿನ ಅರ್ಥ. ಅಂಧಂ ತಮಃ ಪ್ರವಿಶಂತಿ ಏ ಅವಿದ್ಯಾಂ ಉಪಾಸತೆ. ಸರಿ, ಮುಂದಿನ ಸಾಲು ನೋಡ್ರಿ.
ತಥೋ ಭೂಯ ಇವತೆ ತಮೋ ಯ ಉ ವಿದ್ಯಾಯಾಂ ರತಾಃ. ಅಪ್ಪ, ಯಾರು ವಿದ್ಯಾಯಾಂ ಉ ಕೇವಲ ತತ್ವಜ್ಞಾನದಲ್ಲಿಯೇ ರತಾಃ ಆಸಕ್ತರಾಗಿದ್ದಾರೋ, ಮೊದಲು ಸಾರಾಂಶ ಹೇಳಿಬಿಡ್ತೇನೆ, ಆಮೇಲೆ ಮುಂದೆ ಅದರ ವಿವರಣೆ ಕೊಡ್ತೇನೆ. ಮೊದಲ ಪಂಕ್ತಿ ಅರ್ಥ ಹೇಳಿಕತ್ತೇನೆ. ಅಪ್ಪ ನೋಡಪ್ಪ, ಯಾರು ವಿದ್ಯಾಯಾಂ ಉ ತತ್ವಜ್ಞಾನದಲ್ಲಿಯೇ ರತಾಃ ಆಸಕ್ತರಾಗಿದ್ದಾರೋ ತೇ ಅವರು ತತಃ ಅಂದರೆ ಏನು ವಿಪರೀತ ತಿಳ್ಕೊಂಡವರು ಏನು ಹೊಂತಾರೋ ಅಂಧಂತಮಸ್ಸು, ಅದಕ್ಕಿಂತಲೂ ಕೂಡ ಭೂಯ ಅಧಿಕವಾದ ತಮಃ ಆ ಅಂಧಂತಮಸ್ಸಿನ ಲೋಕವನ್ನು ಪ್ರವಿಶಂತಿ ಹೊಂದುತ್ತಾರೆ. ಇವ ಸಂದೇಹ ಇಲ್ಲ. ಉಪನಿಷತ್ತಿನ ಮಾತು ನೋಡಿದಾಗ ಏನರ್ಥ ಆಯ್ತು? ಈಗ ಹಂಗಾರ ಭಗವಂತನನ್ನ ತಪ್ಪಾಗಿ ತಿಳಿದವರು ಅಂಧಂತಮಸ್ಸನ್ನು ಹೊಂತಾರೆ. ಯಾರು ಭಗವಂತನನ್ನ ಚೆನ್ನಾಗಿ ತಿಳಿದು ತತ್ವಜ್ಞಾನದೊಳಗೆ ರತರಾಗಿದ್ದಾರೋ ಅವರು ಇನ್ನಷ್ಟು ಕೆಟ್ಟ ಲೋಕಗಳನ್ನು ಹೊಂದುತ್ತಾರೆ. ಅಂದ್ರೆ ಏನು ಮಾಡ್ಬೇಕಂದ್ರೆ ಏನಿದೆ, ಹಿರಣ್ಯಕಶಿಪುನ ಸಾವದಂಗ ಆತಲ್ಲ ಅಂತ ಅನ್ನಿಸ್ತದ. ಇದೇ ಒಗಟು. ಪರೋಕ್ಷ ಪ್ರಿಯ ಹಿವಹಿ ದೇವ. ಅರ್ಥಾತ್ ಇಲ್ಲ, ಇದೇ ಗುಟ್ಟಾಗಿ ಹೇಳೋದು ಅಂತ. ಮೇಲಿನ ಸಾಲು ಎಷ್ಟು ಸ್ಪಷ್ಟ ಹೇಳಿದ್ರು ತಳಗಿನ ಸಾಲಿನೊಳಗೆ ಅಷ್ಟು ತನಿ ಇದ್ರೆ ಅರ್ಥ ಮಾಡ್ಕೋರಿ ಅಂತ. ಆ ತನಿ ಏನಂತ ನಮಗಿಲ್ಲ ಅಂತ ತಿಳ್ಕೊಂಡೆ ಆಚಾರ್ಯರು ಭಾಷ್ಯವನ್ನು ಬರೆದರು, ರಾಯರದರ ಖಂಡಾರ್ಥವನ್ನು ಬರೆದು ತಿಳಿಸಿಕೊಟ್ರು. ಹಂಗಾರೆ ಏನಂತ ಅರ್ಥ ಅಂದ್ರೆ, ಈಗ ನಾವು ಕರೆಕ್ಟ್ ಅರ್ಥ ಹೇಳ್ತೇನೆ. ಪದಗಳ ಅರ್ಥ ಹೇಳಿದೆ ಆಗಲೇ, ಈಗ ಸರಿಯಾದ ಅರ್ಥವನ್ನು ಹೇಳ್ತೇನೆ ನೋಡ್ರಿ. ಏನು ಅಂದರೆ ಯಾರು ವಿದ್ಯಾಯಾಂ ಉ ತತ್ವಜ್ಞಾನದಲ್ಲಿಯೇ ರತಾಃ ಆಸಕ್ತರಾಗಿರುವರೋ ಅಂದ್ರೆ ಏನಂತ ಅರ್ಥ? ಕೇವಲ ತತ್ವಜ್ಞಾನದಲ್ಲಿಯೇ ಆಸಕ್ತರಾಗಿದ್ದಾರೆ, ಅನ್ಯಥಾ ಜ್ಞಾನದ ನಿಂದನೆಯನ್ನ ಮಾಡುವುದಿಲ್ಲವೋ ಅಂತ ಅರ್ಥ. ಅಂದ್ರೆ ನನಗೆ ಸರಿ ತಿಳಿದ್ರೆ ಸಾಕಪ್ಪ, ಇನ್ನೊಬ್ಬರು ಯಾಕೆ ವಿಚಾರ ಮಾಡ್ಬೇಕು? ನಾನು ಸರಿ ತಿಳ್ಕೊಂಡಿಲ್ಲೋ ಮುಗಿ, ಅವ್ರದ್ದು ಅವ್ರಿಗೆ ಸರಿ, ಅವ್ರದ್ದು ಅವ್ರಿಗೆ ಸರಿ, ನಾವು ಸರಿ ತಿಳ್ಕೊಂಡ್ರೆ ಸಾಕು. ನಮಗಂತೂ ಸರಿಯ ತಿಳುವಳಿಕೆ ಅದ ಇಲ್ಲ ಇಟ್ಟಾದ್ರೆ ಸಾಕಪ್ಪ ಅಂತನ್ನೋವರಿಗೆ ಇನ್ನೂ ಅನರ್ಥ ಇದೆ ಅಂತ ಅರ್ಥ. ಕೇವಲ ನಾವೊಬ್ಬರೇ ಸರಿ ತಿಳ್ಕೊಳ್ಳೋದಲ್ಲ, ತಪ್ಪು ತಿಳುವಳಿಕೆ ಏನಿದೆ, ತಪ್ಪು ತಿಳಿದವರಿಗೆ ಅಪ್ಪ ಇದು ನಿಮ್ಮ ತಪ್ಪು ತಿಳುವಳಿಕೆ ಅಂತ ತಿಳಿಸಬೇಕು, ಅದನ್ನು ಕನ್ವಿನ್ಸ್ ಮಾಡಬೇಕು. ಅನಂತರದಲ್ಲಿ ಅದರಿಂದ ಆಗುವ ಅನಾಹುತಗಳನ್ನು ತಿಳಿಸಬೇಕು. ಆದರೆ ಅವ್ರು ತಿಳಿಲಿಲ್ಲ ಅಂದ್ರೆ, ಅಥವಾ ನಾವು ಎಷ್ಟೋ ಪ್ರಯತ್ನ ಪಟ್ಟರು ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವೇನು ಮಾಡ್ತೀವಿ? ಅವ್ರ ಹಣೆ ಬರಹ, ನಮಗೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಯಾರ ಹಣೆ ಬರಹ? ಅವ್ರ ಹಣೆ ಬರಹ. ನಮ್ಮ ಜವಾಬ್ದಾರಿ ಇಲ್ಲ. ಹೇಳೋದು ನಮ್ಮ ಕೆಲಸ, ನಮ್ದು ಮುಗೀತು. ತಿಳಿಸೋದು ನಮ್ಮ ಕೆಲಸ, ತಿಳಿಸಿದ್ವಿ. ಅರ್ಥ ಆಯ್ತಾ ಇಲ್ಲ? ಅಂದ್ರೆ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂತಹ ಅಂಶ ಅಂದರೆ ಬರೇ ನಾವು ಸರಿ ತಿಳಿಯೋದಲ್ಲ ಅಂತಷ್ಟೇ ಅಲ್ಲ, ಅವರಿಗೆ ತಿಳಿಸೋದು ಅಂತಷ್ಟೇ ಅಲ್ಲ, ಅದರಿಂದ ಆಗುವ ಅನರ್ಥ ತಿಳಿಸೋದು. ನಾವೆಲ್ಲ ಎಲ್ಲಿ ತಪ್ಪು ಮಾಡ್ತೀವಿ ಅಂದರೆ ಬರೀ ನಿನ್ನ ತಪ್ಪು ಅಂತ ಇಷ್ಟೇ ಹೇಳ್ತೀವಿ ವಿನಃ ಅದರಿಂದ ಆಗುವ ಅನರ್ಥವನ್ನೇ ಹೇಳುವುದಿಲ್ಲ. ಅನರ್ಥ ಹೇಳಿದ್ರೆ ಅವನ ಮನಸ್ಸಿಗೆ ಎಲ್ಲ ಬೇಜಾರಾಗ್ತದೋ ಏನೋ ಅಂತ ಸಂಕೋಚ ಮಾಡ್ಕೋತೀವಿ. ಅನರ್ಥ ಹೇಳಲಿಕ್ಕೆ ಸಂಕೋಚ ಮಾಡ್ಕೋತೀವಿ. ಇಲ್ಲ, ಅನರ್ಥ ಏನಿದೆ ಅಂತ ಹೇಳಲಿಕ್ಕೆ ಸಂಕೋಚ ಮಾಡ್ಕೋಬಾರ್ದು. ಹಾಗೆ ಅಕಸ್ಮಾತ್ ಏನಾದರೂ ನಾವು ಸಂಕೋಚವನ್ನು ಮಾಡಿಕೊಂಡು ಅನರ್ಥವನ್ನು ಹೇಳದಿದ್ದರೆ ಆಗ ಇನ್ನಷ್ಟು ಅನಾಹುತ ಇದೆ. ತಪ್ಪು ತಿಳಿದವನಿಗಿದ್ದ ಆಗಲೇ ಹೇಳಿದಲ್ಲ ಅಂಧಂತಮಸ್ಸು ಅಂತ ಏನು ತಪ್ಪು ತಿಳುವಳಿಕೆ ಅವಂಗಾಗುವಂತಹ ಲೋಕ ಏನು ಹೇಳಿದೆ, ಅದಕ್ಕಿಂತ ಹೆಚ್ಚಿನ ಕಗ್ಗತ್ತಲೆಯ ಲೋಕಕ್ಕೆ ಇವನು ಹೋಗ್ತಾನೆ ಅಂತ ಅರ್ಥ. ಹಾಗಾದರೆ ತತ್ವಜ್ಞಾನದಲ್ಲಿಯೇ ರತನಾದವನಿಗೆ ಅನ್ನೋದರ ಅರ್ಥ ಮಿಥ್ಯಾಜ್ಞಾನ, ವಿಪರೀತ ಜ್ಞಾನ, ಸಂಶಯಾತ್ಮಕ ಜ್ಞಾನಗಳನ್ನು ನಿಂದನೆ ಮಾಡದೇ ಇದ್ದವನಿಗೆ ಅಂತ ಅರ್ಥ. ನಿಂದನೆ ಮಾಡೋದು ಅಂದರೆ ಏನು ಅಂತ ಅನ್ನೋದ್ರ ವಿವರಣೆಯನ್ನು ನಾನು ಕೊಟ್ಟೆ ಆಗಲೇ. ನಿಂದನೆ ಮಾಡೋದು ಅಂದರೆ ಬೈಯೋದು ಅಂತ ಅರ್ಥ ಅಲ್ಲ, ಅದರ ಅಸ್ವಾರಸ್ಯವನ್ನು ತಿಳಿಸಿಕೊಡೋದು ಅಂತ ಅರ್ಥ. ಆಚಾರ್ಯರ ಭಾಷ್ಯ. ಅನ್ಯಥೋಪಾಸಕ ಏತು ತಮೋಂಧಂ ಯಾಂತ ಸಂಶಯಂ ತಥೋಧಿಕಮಿವ ವ್ಯಕ್ತಂ ಯಾಂತಿ ತೇಷಾಂ ಅನಿಂದಕಾಃ ಅಂತ. ಯಾರು ಅನ್ಯಥೋಪಾಸಕಾಃ ಪರಮಾತ್ಮನ ಸ್ವರೂಪಕ್ಕೆ ವಿರುದ್ಧವಾದ ರೀತಿಯೊಳಗೆ ಅವನ ಉಪಾಸನೆಯನ್ನು ಮಾಡ್ತಾರೋ ತೇ ಅಂಥವರು ಅಸಂಶಯಂ ನಿಸ್ಸಂಶಯವಾಗಿ ಅಂಧಂತಮಃ ಅಂದರೆ ದುಃಖಮಯವಾದ ಲೋಕವನ್ನು ಯಾಂತಿ ಹೊಂದುತ್ತಾರೆ. ತೇಷಾಂ ಅಂತಹ ಅನ್ಯಥೋಪಾಸಕರ ಅನಿಂದಕಾಹ ತು ನಿಂದನೆಯನ್ನ ಮಾಡದೇ ಇರತಕ್ಕಂತಹ ಒಳ್ಳೆಯ ಉಪಾಸಕರು.
ನಾನು ಏಕಾದಶಿ ಮಾಡ್ತೇನೆ, ಹರಿಸರ್ವೋತ್ತಮ ಅಂತ ತಿಳಿದಿದ್ದೇನೆ, ವಾಯು ಜೀವೋತ್ತಮ ಅಂತ ತಿಳಿದಿದ್ದೇನೆ, ಪಂಚಭೇದ ತಿಳಿದಿದ್ದೇನೆ, ತಾರತಮ್ಯ ತಿಳಿದಿದ್ದೇನೆ, ನನ್ನ ಪಾಡಿನ ಎಲ್ಲ ತಿಳಿದಿದ್ದೇನೆ. ಅವನೇನೋ ಬೇರೆ ತಿಳಿದಿಲ್ಲ, ಇದರೊಳಗೆ ಪ್ರಪಂಚ ಸತ್ಯ ಅಂತ ತಿಳಿದಿಲ್ಲ, ಅಥವಾ ಭಗವಂತನ ಗುಣಗಳು ಅನಂತ ಅಂತ ತಿಳಿದಿಲ್ಲ, ಅಥವಾ ಭಗವಂತ ನಿರ್ದೋಷ ಅಂತ ತಿಳಿದಿಲ್ಲ, ಭಗವಂತನ ದೇಹ ಅಂದರೆ ಎಂತಹ ದೇಹ ಅಂತ ತಿಳಿದಿಲ್ಲ. ಅವನು ಗೋಜಿಗೆ ಹೋಗಲಿಲ್ಲ. ನಾನು ಸರಿ ತಿಳಿದೆ, ಬಟ್ ಅವನು ಗೋಜಿಗೆ ನಾನು ಹೋಗಲಿಲ್ಲ ಅಂದರೆ ಅದು ಮಹಾ ಅನರ್ಥ. ಅದನ್ನು ಹೇಳ್ತಾ ಇದ್ದಾರೆ. ಯಾರು ಕೇವಲ ತನ್ನಂತಾನು ಸರಿಯಾಗಿದ್ರೆ ಭಗವಂತನನ್ನ ಚೆನ್ನಾಗಿ ತಾನು ತಿಳ್ಕೊಂಡವನಿದ್ದಾನೋ ಇವನಿಗೆ ಸದುಪಾಸಕ ಅಂತ ಕರೀತಾರೆ. ಇಂಥವರು ಅಂದರೆ ನಿಂದನೆಯನ್ನು ಮಾಡದೇ ಇದ್ದವರು ತಥೋ ಅಧಿಕಂ ಅನ್ಯಥೋಪಾಸಕ ಹೊಂದುವಂತಹ ಲೋಕಕ್ಕಿಂತಲೂ ಕೂಡ ಅಧಿಕವಾದ ದುಃಖಮಯವಾದ ಲೋಕವನ್ನ ವ್ಯಕ್ತಂ ಯಾಂತಿ, ಅಂತಹ ದುಃಖವನ್ನು ಖಂಡಿತವಾಗಿಯೂ ಅವನು ಹೊಂದುತ್ತಾನೆ ಅಂತ ಅದಕ್ಕೆ ರಾಯರು ಇಲ್ಲಿ ಬರೆದರು. ತತ್ರ ತಾವದ್ಯಥಾ ಅಂದರೆ ಏನಂದ್ರು, ತಾವದ್ಯಥಾವಜ್ಞಾನಸ್ಯ ಯಥಾವತ್ತಾಗಿರ್ತಕ್ಕಂತಹ ಜ್ಞಾನ ಏನಿದೆ ಅದರಂತೆ ಅದೆಷ್ಟು ಮಹತ್ವಪೂರ್ಣವಾದದ್ದು ಅಂದರೆ ಯಥಾರ್ಥ ತಿಳುವಳಿಕೆ ಎಷ್ಟು ಮಹತ್ವಪೂರ್ಣವಾದದ್ದು, ಹಾಗೇನೆ ಅನ್ಯಥಾ ಜ್ಞಾನ ನಿಂದನಸ್ಯ, ಅನ್ಯಥಾ ಜ್ಞಾನದ ನಿಂದನೆಯನ್ನು ಕೂಡ ಏನು ಮಾಡಬೇಕು, ಅದನ್ನು ಅವಶ್ಯಕತ್ವೋಪಾದನಾಯ ಅಂದರೆ ಅವಶ್ಯವಾಗಿ ಅದನ್ನು ಮಾಡಬೇಕು. ಹೆಂಗೆ ಅನ್ಯಥಾ ಜ್ಞಾನಸ್ಯ ಪ್ರಾಗುಕ್ತಂ ಅಸೂರ್ಯಲೋಕ ಸಾಧನತ್ವಂ ಅನೂದ್ಯ, ಹೆಂಗೆ ಹಿಂಗೆ ಭಗವಂತನನ್ನು ತಪ್ಪಾಗಿ ತಿಳಿದ್ರೆ ಏನು ಅನಾಹುತ ಅನ್ನೋದನ್ನು ತಿಳಿಸಿದ್ದಾರೋ ಹಾಗೆ ಅನ್ಯಥಾ ಜ್ಞಾನಾನಿಂದನಸ್ಯ, ಅನ್ಯಥಾ ಜ್ಞಾನಾನಿಂದನಸ್ಯ ಪದಚ್ಛೇದ ಹೆಂಗೆ ಮಾಡಬೇಕು, ಅನ್ಯಥಾ ಜ್ಞಾನ ಅನಿಂದನಸ್ಯ ಅಂತ ಯಾರು ಮಾಡಲಿಲ್ಲೋ ಅಂಥವರಿಗೆ ತಥೋ ಅಧಿಕ ಅನರ್ಥ ಹೇತುತ್ವಂ, ಅಂಥವರಿಗೆ ಏನಿದೆ ಅನರ್ಥ, ಹೆಚ್ಚಿನ ಅನರ್ಥ ಇದೆ ಅನ್ನೋದನ್ನು ಆದ್ಯೇನ ಮಂತ್ರೇಣ ಉಚ್ಯತೆ, ಮೊದಲನೆಯ ಮಂತ್ರದಿಂದ ಹೇಳ್ತಾ ಇದ್ದಾರೆ ಅಂತ ರಾಯರು ಸಂಗ್ರಹ ಮಾಡಿ ಕೊಟ್ಟರು. ಅತ್ರ ಅವಿದ್ಯಾ ಶಬ್ದೇನ ವಿದ್ಯಾ ವಿರೋಧಿ ಮಿಥ್ಯಾಜ್ಞಾನವಾಚಿನ, ಅಲ್ಲ ಅವಿದ್ಯಾ ಅಂದರೆ ಏನಂತ ಅರ್ಥ, ವಿದ್ಯಾ ವಿರೋಧಿಯಾಗಿರ್ತಕ್ಕಂಥ ಅಂತ ಅರ್ಥ. ವಿದ್ಯಾ ವಿರೋಧಿ ಮಿಥ್ಯಾಜ್ಞಾನವಾಚಿನ ತದ್ವಿಷಯೋ ಅನ್ಯಥಾ ಪ್ರಕಾರೋ ಗ್ರಾಹ್ಯ ತಥಾ ಚ ಅವಿದ್ಯಾಂ ಯಥಾವತ್ ಆಕಾರಾದ್ಯನ್ನಥಾಕಾರಮುಪಾಸತೆ ಧ್ಯಾಯಂತಿ ತೇ ಅಂಧಂತಮಃ ಪ್ರವಿಶಂತಿ ಇತಿ ಉಕ್ತಾನುವಾದ. ಅಂದರೆ ಭಗವಂತನ ತಿಳುವಳಿಕೆಯನ್ನು ಚೆನ್ನಾಗಿ ಮಾಡಿಕೊಳ್ಳದೇ ಇದ್ದವರು ಅಂಧಂ ತಮಸ್ಸಿಗೆ ಪ್ರವೇಶ ಮಾಡುತ್ತಾರೆ. ವಿದ್ಯಾಯಾಮ್ ಅಂದ್ರೆ ಏನಂತ ಅರ್ಥ ಅಂದ್ರೆ ತತ್ವಜ್ಞಾನ ಏವ ರತಾಃ, ರಾಯರು ಬಿಡಿಸ್ಕೊಟ್ರು. ಅಂತ ಅನ್ನೋದ್ರಿಂದ ವಿದ್ಯಾಯಾಮ್ ಅನ್ನೋ ಶಬ್ದಕ್ಕೆ ಅರ್ಥ ಏನು, ಉಪನಿಷತ್ತಿನೊಳಗೆ ವಿದ್ಯಾಯಾಮ್ ಅದಲ್ಲ, ಅದರ ಅರ್ಥ ಏನು, ಅದಕ್ಕೆ ರಾಯರು ಖಂಡಾರ್ಥಗಳು ಬರೆದ್ರು ತತ್ವಜ್ಞಾನ ಏವ ರತಾಃ, ಕೇವಲ ತತ್ವಜ್ಞಾನದಲ್ಲಿಯೇ ಆಸಕ್ತರಾದವರು ಅಂತರ್ಥ. ಮುಂದೆ ಹೇಳ್ತಾರೆ ಮಿಥ್ಯಾಜ್ಞಾನಾನಿಂದಕಾಃ, ಮಿಥ್ಯಾಜ್ಞಾನ ಅನಿಂದಕಾಃ ಅಂತ ಅರ್ಥ. ಶ್ರವಣ ದೀರ್ಘ ಸಂಧಿ. ಮಿಥ್ಯಾಜ್ಞಾನ ಅನಿಂದಕಾಃ ಇತಿ ಏವಕಾರಾರ್ಥಃ, ಅದಕ್ಕೆ ಏವಕಾರವನ್ನು ಹಾಕಿದ್ದಾರೆ. ಅರ್ಥ ಆಯ್ತಾ? ಅಂದ್ರೆ ಏನಂತ ಅರ್ಥ, ತೇ ತಥೋ ಮಿಥ್ಯಾಜ್ಞಾನಿ ಪ್ರಾಪ್ಯ ತಮಸಃ ಭೂಯಃ ಅಧಿಕಂ ತಮಃ. ಅಂದ್ರೆ ಒಬ್ಬ ಮಿಥ್ಯಾಜ್ಞಾನಿ ಯಾವ ಕೆಟ್ಟ ಲೋಕವನ್ನು ಹೊಂತಾನೋ ಅದಕ್ಕಿಂತಲೂ ಹೆಚ್ಚಿನ ಕೆಟ್ಟ ಲೋಕವನ್ನು ಇವನು ಹೊಂತಾನೆ. ಇವ ಶಬ್ದಸ್ಯ ವ್ಯಕ್ತಂ ಇತ್ಯರ್ಥಃ, ಇವ ಅನ್ನೋ ಶಬ್ದಕ್ಕೆ ವ್ಯಕ್ತ ಅಂತ ಅರ್ಥ. ಅಸಂಶಯ ಮಿತಿ ಯಾವತ್ತ, ಸಂಶಯ ಮಾಡ್ಕೋಬೇಡ್ರಿ ಇದ್ರ ಬಗ್ಗೆ ಅಂತ ಅರ್ಥ. ಅಂದ್ರೆ ಸಮಾಜಕ್ಕೊಂದು ದೊಡ್ಡ ಜವಾಬ್ದಾರಿ ಈ ಉಪನಿಷತ್ತು ತಿಳಿಸಿಕೊಡ್ತಾ ಇದೆ. ರಾಯರ ಮಾತಿನಿಂದ, ಆಚಾರ್ಯರ ಮಾತಿನಿಂದ, ಉಪನಿಷತ್ತಿನ ಮಾತಿನಿಂದ. ಈಗ ಉಪನಿಷತ್ತಿನ ಮಾತು ಸರಿ ಅಂತ ಆಚಾರ್ಯರ ವಾಕ್ಯದಿಂದ ಅರ್ಥ ಇದು. ಬರೇ ಉಪನಿಷತ್ತಿನ ವಾಕ್ಯವನ್ನು ಇಟ್ಕೊಂಡು ಹೋದರೆ ತಪ್ಪು ತಿಳಿದ್ರೆ ಅನರ್ಥ ಇದೆ, ಸರಿ ತಿಳಿದ್ರೆ ಇನ್ನೂ ಅನರ್ಥ ಇದೆ ಅಂತ ಆಯಿತು. ಸರಿ ಬುದ್ಧಿವಂತರ ಆಡೋ ಮಾತಿನ ಲಕ್ಷಣ ಏನದು ಅಲ್ಲ. ಹಾಗಾದರೆ ಬುದ್ಧಿವಂತರು ಏನು ತಿಳ್ಕೊತಾರೆ, ಅದರೊಳಗಿನ ರಹಸ್ಯವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕೆ ಆಚಾರ್ಯರು ಏನು ಹೇಳಿದರು, ತಪ್ಪು ತಿಳುವಳಿಕೆ ತಿಳಿದ್ರೆ ಅನರ್ಥ ಇದೆ, ಸರಿ ತಿಳುವಳಿಕೆ ತಿಳಿದರೆ ಅನರ್ಥ. ಅದರ ಅರ್ಥ ಸರಿ ತಿಳುವಳಿಕೆಯನ್ನು ತಿಳಿದು ಸರಿ ತಿಳುವಳಿಕೆಯನ್ನು ತಿಳಿಸದೇ ಇದ್ದರೆ ಕೇವಲ ನಿನ್ನೊಳಗೆ ನೀನು ಸರಿ ತಿಳುವಳಿಕೆಯನ್ನು ಇಟ್ಕೊಂಡ್ರೆ ಅಂತ ಅರ್ಥ ಅಂತ ಹೇಳಿದ್ರು ಸರಿ ಹೊಂತೀಗ. ಸರಿನಾ? ಹಾಗಾದರೆ ಇದರಿಂದ, ಈ ಉಪನಿಷತ್ತಿನಿಂದ ಸಮಾಜಕ್ಕೆ ಕೊಡ್ತಕ್ಕಂತಹ ಜವಾಬ್ದಾರಿ ಏನು ಅಂದರೆ, ಕೇವಲ ನಾವು ಮಾತ್ರ ಸರಿ ತಿಳಿಯೋದಲ್ಲ,
ಇನ್ನೊಬ್ಬರು ಮನಸ್ಸಿಗೆ ಹರ್ಟ್ ಮಾಡ್ಕೋತಾರಂತ ವಿಚಾರ ಮಾಡಬೇಕಾಗಿಲ್ಲ. ನಾನು ತಿಳಿದಿದ್ದೇನ, ಸರಿ ತಿಳಿದಿದ್ದೇನ, ನಾನು ಸರಿ ತಿಳಿಸಬೇಕು ಸೊಸೈಟಿಗೆ, ಅದು ನನ್ನ ಜವಾಬ್ದಾರಿ. ಅಕಸ್ಮಾತ್ ಮಾಡದೇ ಹೋದರೆ, ಸರಿ ತಿಳುವಳಿಕೆಯನ್ನು ಕೊಡದೇ ಹೋದರೆ ಸೊಸೈಟಿಯನ್ನು ಅಡ್ಡ ಹಾದಿಗೆ ಕಳಿಸಿದ ಪಾಪಕ್ಕೆ ಗುರಿಯಾಗ್ತೀವಿ. ನಮ್ಮ ಮಾತಿನಿಂದ ಎಷ್ಟು ಜನಗಳಿಗೆ ಪ್ರಭಾವ ಆಗಿ ಅವರು ಒಳ್ಳೆಯ ಮಾರ್ಗದೊಳಗೆ ಬರ್ತಾರಂತ ನಮಗೇನು ಗೊತ್ತು? ಹಾಗಾದರೆ ಸರಿಯಾದ ತಿಳುವಳಿಕೆಗೆ ಬರ್ತಿದ್ರೆ ಅವರಿಗೆ ಆ ಉಪದೇಶದ ಕೊರತೆ ಇತ್ತು, ನಮ್ಮ ಉಪದೇಶ ಅವರಿಗೆ ಆ ಕೊರತೆಯ ನ್ಯೂನತೆಯನ್ನು ಕಡಿಮೆ ಮಾಡಿತು, ಅಂದರೆ ಅವರಿಗೆ ಒಳ್ಳೆ ಸುಖವನ್ನು ತಂದು ಕೊಡ್ತು, ಅದು ಅರ್ಥ ಆಯಿತು, ಅವರು ಆ ಉಪಾಸನೆ ಮಾಡಲಿಕ್ಕೆ ತೊಡಗಿದ್ರು ಅಂದರೆ ಎಷ್ಟು ಜನರಿಗೆ ನಾವು ಒಳ್ಳೆ ದಾರಿ ತೋರಿಸ್ದಂಗಾಯಿತು. ಅಂದರೆ ಸೊಸೈಟಿಗೆ ಕರ್ತವ್ಯ ಕೇವಲ ನಾನೊಬ್ಬನೇ ಸರಿ ತಿಳಿಯೋದು ಅಲ್ಲ, ಸೊಸೈಟಿಗೆ ಸರಿ ತಿಳುವಳಿಕೆಯನ್ನು ಕೊಡೋದು ಕೂಡ ನನ್ನ ಕರ್ತವ್ಯ ಅನ್ನೋದು ಈ ಮಂತ್ರದಿಂದ ತಿಳಿದು ಬರತಕ್ಕಂತಹ ಒಂದು ದೊಡ್ಡದಾದ ವಿಚಾರ. ಇನ್ನು 10ನೆಯ ಮಂತ್ರ, ನ ಕೇವಲಂ ವಿಪಕ್ಷೆ ಅನರ್ಥ ಪ್ರಾಪ್ತೇರೇವ ಸಮ್ಯಕ್ ಜ್ಞಾನ ನಿಂದನೆಯೋ ಕಾರ್ಯತ್ವಂ ಕಿಂತು ಮೋಕ್ಷಫಲಸ್ಯ ಅಂಶತಃ ಉಭಯ ಸಾಧ್ಯತ್ವಾದಪಿ ದ್ವಯೋಃ ಕಾರ್ಯತ್ವಂ ಇತ್ಯಾಹ ಅನ್ಯದೇವೇತಿ. ಈ 10ನೆಯ ಮಂತ್ರದಿಂದ ಏನು ಹೇಳಲಿಕ್ಕತ್ತಾರ ಅನ್ನೋದನ್ನು ತಿಳಿಸಿಕೊಡ್ತಾರಿಲ್ಲ. ನ ಕೇವಲಂ ವಿಪಕ್ಷೆ ಅನರ್ಥ ಪ್ರಾಪ್ತೇರೇವ, ಕೇವಲ ವಿಪಕ್ಷ ಏನದಲ್ಲ ಅದರೊಳಗಿನ ಅನರ್ಥ ಪ್ರಾಪ್ತಿಯನ್ನು ಮಾತ್ರ ಹೇಳಲಿಕ್ಕತ್ತಿಲ್ಲ. 2 ಪಾಯಿಂಟ್ ಅವ ಇಲ್ಲಿ. ಸಮ್ಯಜ್ಞಾನ ನಿಂದನೆಯೋ, ಒಂದು ಸರಿಯಾದ ತಿಳುವಳಿಕೆ ನಾನು ಹೊಂದಬೇಕು ಮೊದಲ, ಇದು ಭಾಳ ಮಹತ್ವದ್ದು. ನಾನು ತಿಳ್ಕೊಂಡಿದ್ದ ಸರಿ ಅಂತ ತಿಳ್ಕೋಬಾರ್ದು. ನಮ್ಮ ಭ್ರಮ ಹಂಗಿರ್ತದೆ, ನಾ ಏನು ತಿಳ್ಕೊಂಡೇನು ಅದು ಸರಿ, ನಮ್ಮ ಆಚಾರ್ಯ ಏನು ಹೇಳ್ಯಾರ ಅದು ಸರಿ, ಈ ಭ್ರಮದೊಳಗೆ ಇರ್ತೀವಿ. ಹಿಂದೆ ತಾತ್ಪರ್ಯ ಪಾಠ ಹೇಳುವಾಗ ಹೇಳಿದ್ದೆ, ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರಿತ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಎಲ್ಲರ ಸಿದ್ಧಾಂತ ಇದೆ, ಭಗವಾನ್ ವೇದವ್ಯಾಸ ದೇವರ ಸಿದ್ಧಾಂತ ಇದೆ. ಕುರುಡು ನಂಬಿಕೆಯಿಂದ ಒಪ್ಪಲಿಕ್ಕಿಲ್ಲ ಯಾವುದನ್ನು. ಆಲೋಡ್ಯ ಸರ್ವಶಾಸ್ತ್ರಾಣಿ, ಎಲ್ಲ ಶಾಸ್ತ್ರಗಳನ್ನು ನೋಡ್ರಿ ಹೆಂಗೆ ವಿಚಾರಿತ ಪುನಃ ಪುನಃ, ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ವಿಮರ್ಶಾತ್ಮಕವಾಗಿ ನೋಡ್ರಿ. ಸುಮ್ಮನೆ ಶ್ಲೋಕ ಏನು ಅದರರ್ಥ ಏನು, ಶ್ಲೋಕ ಏನು ಅದರರ್ಥ ಅಲ್ಲ, ನೋಡುವ ಕ್ರಮ ವಿಮರ್ಶಾತ್ಮಕ ದೃಷ್ಟಿಯಿಂದ ನೋಡ್ರಿ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ, ವಿಚಾರ ಮಾಡಿ 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 ನೋಡ್ರಿ, ಒಂದು ನಿರ್ಣಯ ಬರ್ತದೆ ಅಂತ. ಇದಮೇಕಂ ಸುನಿಷ್ಪನ್ನ, ಒಂದು ನಿರ್ಣಯ ಬರುತ್ತೆ, ಆ ನಿರ್ಣಯ ನಾ ಹೇಳ್ತೇನೆ. ವಿಮರ್ಶೆ ನಿಮಗೆ ಬಿಟ್ಟದ್ದು, ವಿಮರ್ಶೆ ನೀವು ಮಾಡಿರಿ, ಒಂದು ಸಾರಿ ಅಲ್ಲ, ಮೇಲಿಂದ ಮೇಲೆ ವಿಮರ್ಶೆ ಮಾಡಿರಿ. ನಿರ್ಣಯ ಇದು ಬರುತ್ತದೆ, ಏನು? ಧ್ಯೇಯೋ ನಾರಾಯಣ ಸದಾ, ನಾರಾಯಣನೇ ಧ್ಯೇಯನಾಗಿದ್ದಾನೆ ಅನ್ನೋದು ನಿರ್ಣಯ ಬರ್ತದೆ ನೋಡ್ರಿ ಎಂದು ಭಗವಾನ್ ವೇದವ್ಯಾಸ ದೇವರು ಪುರಾಣಗಳಲ್ಲಿ ಹೇಳಿದ್ದನ್ನು ಶಂಕರಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ 100 ಕಡೆಗೆ ಕೋಟ್ ಮಾಡ್ತಾರೆ. ಶ್ರೀಮದ್ ಆಚಾರ್ಯರು ಕೂಡ ತಮ್ಮ ಗ್ರಂಥಗಳಲ್ಲಿ ಇದನ್ನು ಕೋಟ್ ಮಾಡ್ತಾರೆ. ಅಂದರೆ ಎಲ್ಲರ ಅಭಿಪ್ರಾಯ ಏನು? ಕುರುಡು ನಂಬಿಕೆಯಿಂದ ಒಪ್ಪುವುದಲ್ಲ. ನಮ್ಮಪ್ಪ ಹೇಳಿದ, ನಮ್ಮ ಅಜ್ಜ ಹೇಳಿದ್ರು, ಅಥವಾ ಇನ್ಯಾರೋ ಹೇಳಿದರು, ಅಲ್ಲಲ್ಲ, ನಿಮ್ಮ ತಲೆ ಕೊಟ್ಟನಲ್ಲ ದೇವರು, ನೀನು ವಿಮರ್ಶೆ ಮಾಡಬೇಕಲ್ಲ, ಇದು ಸರಿನಾ? ನಾನು ಹುಟ್ಟಿ ಬಂದಿದ್ದೇನೆ ಆದ್ದರಿಂದ ಇದನ್ನೇ ಫಾಲೋ ಮಾಡ್ತೀನಿ. ಹುಟ್ಟಿ ಬಂದಿ ಅಂತ ಫಾಲೋ ಮಾಡೋದಲ್ಲ, ಇದು ಸರಿನಾ? ಯೋಚನೆ ನಿನ್ನ ತಲೆಯಿಂದ ಯೋಚನೆ ಮಾಡಲ್ಲ, ನಿನ್ನ ಬುದ್ಧಿಯಿಂದ ಯೋಚನೆ ಮಾಡಲ್ಲ. ಅರ್ಥ ಆಯ್ತಾ? ಹೀಗಾಗಿ ಸಮ್ಯಕ್ ಜ್ಞಾನವನ್ನು ನೀನು ತಿಳ್ಕೋಬೇಕು ಫಸ್ಟ್. ಎರಡನೇದ್ದು, ನಿನಗೆ ಸರಿಯಾದ ತಿಳುವಳಿಕೆ ಅಂತ ಬಂದಾದ ಮೇಲೆ ಗಟ್ಟಿಮುಟ್ಟಾಗಿ ಇದು ಸರಿಯಾದ ತಿಳುವಳಿಕೆ ಅಂತ ಒಪ್ಪುಕೋ. ಯಾವುದು ಸರಿಯಾದ ತಿಳುವಳಿಕೆ ಇಲ್ಲ, ಅಸಮ್ಯಜ್ಞಾನ ನಿಂದನೆಯೋ, ಆ ತಪ್ಪಾದ ತಿಳುವಳಿಕೆಯನ್ನು ನಿಂದನೆ ಮಾಡೋದ್ರೊಳಗೂ ಕೂಡ ನಿನ್ನ ಡ್ಯೂಟಿ, ಕಾರ್ಯತ್ವಂ, ಅದರಲ್ಲಿ ಏನಿದೆ, ನಿನ್ನ ಕರ್ತವ್ಯ ಇದೆ. ಇವೆರಡೂ ಏನಾಗ್ತಾವ ಅಂದ್ರೆ, ಕಿಂತು ಮೋಕ್ಷ ಫಲಸ್ಯ ಅಂಶತಃ ಉಭಯ ಸಾಧ್ಯತ್ವಾದಪಿ ದ್ವಯೋ ಕಾರ್ಯತ್ವಂ. ಅಲ್ರಿ ಮೋಕ್ಷದೊಳಗೆ ಏನು ಬೇಕು ನಮಗೆ? ಸುಖ, ಹೌದಲ್ಲ? ಮೋಕ್ಷದೊಳಗೆ ಏನಿರ್ತದೆ? ಸುಖ ಐತೆ. ಸರಿಯಾದ ತಿಳುವಳಿಕೆ ಇಟ್ಟುಕೊಂಡ್ರೆ ಸುಖ ಸಿಕ್ಕಿಬಿಡ್ತದೆ. ಸುಖದೊಳಗೆ 2 ಅಂಶ ಅದ. ಒಂದು ಸುಖದಲ್ಲಿ ಎಷ್ಟು ಅಂಶಗಳಿರ್ತದೆ? 2 ಅಂಶಗಳಿರ್ತದೆ. ಒಂದು ಅನಿಷ್ಟ ನಿವೃತ್ತಿಯ ಸುಖ, ಇನ್ನೊಂದು ಇಷ್ಟ ಪ್ರಾಪ್ತಿಯ ಸುಖ. 2 ಅಂಶದ ಸುಖ ಆದರೆ ಅದು ಸುಖ. ಯಾವಾಗಲೂ ಹಂಗೆ ಇರ್ತದೆ. ಅದಕ್ಕೆ ಆಚಾರ್ಯರ ಬಟ್ಟು 2 ಮೇಲೆ ಇವು 2 ಅನಿವಾರ್ಯ ಅದ. 2 ಬಿಟ್ಟರೆ ಇಲ್ಲೇ ಇಲ್ಲ. ನಾನು ಗುರು, ಯಾವಾಗ ಗುರು? ಗುರು ಅಂದಾಗ ಗುರು, ಶಿಷ್ಯ ಇದ್ದಾಗ ಗುರು, ಹೌದಲ್ಲ? ಗುರು ಶಬ್ದ ಶಿಷ್ಯ ಸಾಪೇಕ್ಷ, ಶಿಷ್ಯ ಬೇಕು. ಶಿಷ್ಯ ಶಬ್ದ
ಯಾವನಿಗೋ ಒಬ್ಬನಿಗೆ ಒಬ್ಬ ಗುರು ಇರ್ತಾನೆ. ಅವನಿಗೆ ಅಪ್ಪ ಅನ್ಬೇಕಾದ್ರೆ ಮಕ್ಕಳಾದ್ಮೇಲೆ ಅಪ್ಪ ಆಗ್ತಾನ. ಗಂಡ ಹೆಂಡತಿ ಇದ್ರನ್ನ ಗಂಡ, ಇಲ್ಲಾಂದ್ರೆ ಗಂಡಸು. ಗಂಡಸು ಶಬ್ದ ಬೇರೆ ಅರ್ಥ, ಗಂಡ ಶಬ್ದ ಬೇರೆ ಅರ್ಥ. ಹೌದಲ್ಲ? ಇವೆಲ್ಲ ಸಾಪೇಕ್ಷ ಶಬ್ದಗಳಿವೆ. ಹಾಗಿದ್ದಂತೆ ಎರಡು ಅಂಶಗಳಿಂದ ಕೂಡಿದ್ದು ಸುಖ. ಈ ಸುಖವನ್ನು ಪಡಿಬೇಕಾದರೆ ಅಂದರೆ ಅನಿಷ್ಟ ನಿವೃತ್ತಿಯ ಸುಖ, ಇಷ್ಟ ಪ್ರಾಪ್ತಿಯ ಸುಖ, ಇವು ಎರಡೂ ಕೂಡ ಹೊಂದಬೇಕು ಅಂತನ್ನೋದಾಗಿದ್ದರೆ ಎರಡು ಅತ್ಯವಶ್ಯ ಅಂತ ಮುಂದಿನ ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ. ಮಂತ್ರ ಈಗ ಅನ್ಯದೇವಾಹುರ್ವಿದ್ಯಯ ಅನ್ಯದಾಹುರವಿದ್ಯಯ ಇತಿ ಶುಶ್ರುಮಧೀರಾಣಂ ಏನಸ್ತದ್ವಿಚಕ್ಷಿರೇ. ರಾಘವೇಂದ್ರ ಗುರು ಸಾರ್ವಭೌಮರ ಖಂಡಾರ್ಥ. ವಿದ್ಯೆಯ ತತ್ವಜ್ಞಾನೇನಾನ್ಯದೇವ ಮೋಕ್ಷೈಕ ದೇಶರೂಪಂ ಫಲಂ ಪ್ರಾಪ್ಯಂ ಆಹುಹು ವೃದ್ಧಾಃ. ಇದು ಒಂದು ಪಾರ್ಟ್. ಅವಿದ್ಯೆಯ ಅನ್ಯಥಾ ಜ್ಞಾನ ನಿಂದಯಾ ಚ ಇತಿ ಯಾವತ್ ಅನ್ಯದೇವ ಮೋಕ್ಷೈಕ ದೇಶ ಲಕ್ಷಣಂ ಫಲಂ ಪ್ರಾಪ್ಯಂ ಆಹುಹು ವೃದ್ಧಾಃ ಇತಿ ಏವಂ. ಇದೊಂದು ಪಾರ್ಟ್ ಅರ್ಥ ಆಯ್ತಾ? ವೃದ್ಧ ವಚನ ಸಮ್ಮತಿಯುಕ್ತಂ ವಚನಂ ಧೀರಾಣಾಂ ಧೀಮತಾಂ ಸಕಾಶಾತ್ ಶುಶ್ರುಮ ಶ್ರುತವಂತಃ ಸ್ಮ ಏ ಧೀರಾಃ ನಃ ಅಸ್ಮಾಕಂ ಮೋಕ್ಷ ಸಾಧನಂ ವಿಚಚಕ್ಷಿರೆ ವ್ಯಾಚಕ್ಷಿರೆ ಅಥೋ ದ್ವಯಂ ಅಪಿ ಅವಶ್ಯಕಂ ಇತಿ ಭಾವಃ. ಇದು ಸಾಮಾನ್ಯ ಅರ್ಥ ಆತೇನಪ್ಪ? ಖಂಡಾರ್ಥ ತಿಳಿತಾ ಅಷ್ಟ. ಈಗ ಭಾಷ್ಯ ನೋಡ್ರಿ. ಅರ್ಥ ಮೊದಲು ಈ ಮಂತ್ರದ ಪ್ರತಿಪದಾರ್ಥವನ್ನು ನೋಡೋಣ. ವಿದ್ಯೆಯ ತತ್ವಜ್ಞಾನದಿಂದ ಅನ್ಯದೇವ ಅಂದ್ರೆ ಮೋಕ್ಷದ ಒಂದು ಭಾಗವು ಪ್ರಾಪ್ಯಂ ಹೊಂದಲ್ಪಡುತ್ತದೆ ಅಂಥೇಳಿ ಯಾರು ಹೇಳ್ತಾರೆ? ವೃದ್ಧಾಃ, ಹಿರಿಯ ಜ್ಞಾನಿಗಳು ಹೇಳ್ತಾರೆ. ವೃದ್ಧ ಅಂದ್ರೆ ವಯಸ್ಸಾದವರು ಅಂತ ಅರ್ಥ ಅಲ್ಲ. ಅರ್ಥ ಆಯ್ತಾ? ವೃದ್ಧಾಃ ಅಂದ್ರೆ ಯಾರಂತ ಅರ್ಥ? ಜ್ಞಾನವೃದ್ಧರು ಅಂತ ಅರ್ಥ. ಅಂತಹ ಜ್ಞಾನವೃದ್ಧರು ಆಹುಹು ಹೇಳುತ್ತಾರೆ. ಅವಿದ್ಯೆಯ ಅಂದ್ರೆ ತಪ್ಪು ತಿಳುವಳಿಕೆಯಿಂದ ಅಂತ ಅರ್ಥ ಅಲ್ಲ, ತಪ್ಪು ಜ್ಞಾನದ ನಿಂದನೆಯಿಂದ. ಅರ್ಥಾತ್ ತಪ್ಪು ತಿಳುವಳಿಕೆಯ ನಿಂದನೆಯಿಂದ ಅನ್ಯದೇವ ಅಂದ್ರೆ ಮೋಕ್ಷದ ಇನ್ನೊಂದು ಭಾಗವು, ಸರಿಯಾದ ತಿಳುವಳಿಕೆಯಿಂದ ಒಂದು ಭಾಗವು, ಅನ್ಯಥಾ ಜ್ಞಾನದ ನಿಂದನೆಯಿಂದ ಇನ್ನೊಂದು ಭಾಗವು ಸಿಗುತ್ತದೆ ಎಂದು ವೃದ್ಧಾಃ ಜ್ಞಾನಿಗಳು ಆಹುಹು ಹೇಳುವರು. ಅಂದ್ರೆ ಜ್ಞಾನಿಗಳೇನು ಹೇಳಕತ್ತಾರೆ? ಸರಿ ತಿಳ್ಕೊಳಪ್ಪ, ಅದರಿಂದ ಒಂದು ಭಾಗ ನೀ ತಪ್ಪು ತಿಳುವಳಿಕೆಗಳನ್ನು ಖಂಡಿಸು, ಇದರಿಂದ ಇನ್ನೊಂದು ಭಾಗದ ಸುಖ ನಿನಗೆ ಪ್ರಾಪ್ತವಾಗ್ತದೆ ಅಂತ ವೃದ್ಧಾಃ ಜ್ಞಾನಿಗಳು ಆಹುಹು ಹೇಳುತ್ತಾರೆ. ಯಾವ ಜ್ಞಾನಿಗಳು ನಮಗೆ ಆ ಮೋಕ್ಷ ಸಾಧನವನ್ನು ವಿಚಕ್ಷರೆ ಉಪದೇಶಿಸಿದರೋ ಅಂತಹ ಧೀರಾಣಾಂ ಜ್ಞಾನಿಗಳ ಮುಖದಿಂದ ಶುಶ್ರುಮ ನಾವು ಕೇಳಿದ್ದೇವೆ ಅಂತ ಅರ್ಥ ಆಯ್ತಾ? ಅಂದ್ರೆ ಏನಂತರ್ಥ? ಈ ಮಾತಿಗೆ ಏನಂತರ್ಥ? ಜ್ಞಾನಿಗಳ ಸಮ್ಮತಿ ಇದು ಅಂತರ್ಥ. ಅಂದ್ರೆ ತತ್ವಜ್ಞಾನದಿಂದ ವಿದ್ಯೆಯ ಖಂಡಾರ್ಥ. ವಿದ್ಯೆಯ ತತ್ವಜ್ಞಾನದಿಂದ ಒಂದು ಮೋಕ್ಷೈಕ ದೇಶ ರೂಪಂ ಫಲ, ಒಂದು ಭಾಗವನ್ನು ನಾವು ಪಡಿತೇವೆ ಅಂತ ಜ್ಞಾನಿಗಳು ಹೇಳ್ತಾರೆ. ಎರಡನೇ ಪಾರ್ಟ್ ಅವಿದ್ಯೆಯ ಅಂದ್ರೆ ಅನ್ಯಥಾ ಜ್ಞಾನ ನಿಂದಯ, ಅನ್ಯಥಾ ಜ್ಞಾನದ ನಿಂದನೆಯನ್ನು ಮಾಡುವುದರಿಂದ ಯಾವತ್ತ ಅನ್ಯದೇವ ಮೋಕ್ಷೈಕ ದೇಶ ಲಕ್ಷಣಂ ಫಲಂ, ಇನ್ನೊಂದು ದೇಶ ಫಲ, ಮೋಕ್ಷದ ಇನ್ನೊಂದು ಫಲವನ್ನು ನಾವು ಪಡಿತೇವೆ ಅಂತ ಲೌಕಿಕ ಉದಾಹರಣೆಯನ್ನು ಕೊಟ್ಟು ಹೇಳೋದಾದರೆ, ನನಗೀಗ ಜಿಲೇಬಿ ಅಂದರೆ ಬಹಳ ಪ್ರೀತಿ, ಜಿಲೇಬಿ ತಿನ್ನಬೇಕು ಅಂತ ಅಂದ್ಕೊಂಡೆ. ಮನೆಯೊಳಗೆ ಜಿಲೇಬಿ ಮಾಡಿದೆ, ಭಯಂಕರ ರುಚಿ ವಾಸನೆ ಬರಲಿಕ್ಕತ್ತು. ಜಿಲೇಬಿ ಆಸೆ, ಜಿಲೇಬಿ ಸಿಕ್ತು, ಆನಂದ ಆತಲ್ಲ. ಯಸ್, ಆ ಜಿಲೇಬಿ ತೊಗೊಂಡು ಬಾಯಿ ಹಾಕ್ಕೋಬೇಕು ಅಂತ ಹೋದೆ. ಡಾಕ್ಟ್ರ್ ಹೇಳಿದ ನೆನಪಾಯಿತು, ಶುಗರ್ ಅದ ನಿನಗೆ ಅಂತಂದದ್ದು ನೆನಪಾಯಿತು. ಅಂದ್ರೆ ಅದನ್ನು ಸಂತೋಷದಿಂದ ತಿಂತೀನ. ಜಿಲೇಬಿ ಸಿಕ್ತು, ಭೋಗ ಮಾಡಲಿಕ್ಕಾಗಲಿಲ್ಲ. ಜಿಲೇಬಿ ಪ್ರಾಪ್ತ ಆತು, ಭೋಗಕ್ಕಾಗಲಿಲ್ಲ. ಏನಾಗಿದೆ? ಅಡ್ಡ ಅನಿಷ್ಟ ಅದ, ಶುಗರ್ ಎನ್ನುವಂತಹ ಅನಿಷ್ಟ ಅದ. ಇದು ಒಬ್ಬರ ಜೀವನದಲ್ಲಿ. ಇನ್ನೊಬ್ಬರ ಜೀವನದಲ್ಲಿ BP ಇಲ್ಲ, ಶುಗರ್ ಇಲ್ಲ, ಏನೇನೇನೇನೇನೇನೂ ಇಲ್ಲ, ಆರಾಮ್ ಯಥೇಷ್ಟ ಬೇಕಾದ ತಿನ್ನಬಹುದು, ಬೇಕಾದ ಉಣಬಹುದು. ಸತ್ಯ, ಜಿಲೇಬಿ ಮಾಡಿಸ್ಲಿಕ್ಕೆ ಅನುಕೂಲನೇ ಇಲ್ಲ, ದುಡ್ಡಿನ ಅನುಕೂಲನೇ ಇಲ್ಲ.
ಆರೋಗ್ಯ ಸರಿಯದ ಜಿಲೇಬಿ ಪ್ರಾಪ್ತ ಆಗಲಿಲ್ಲ ಅಂದ್ರೆ ಅನಿಷ್ಟ ನಿವಾರಣೆ ಆಗ್ಯದ, ಇಷ್ಟ ಪ್ರಾಪ್ತಿ ಇಲ್ಲ. ಇಷ್ಟ ಪ್ರಾಪ್ತಿ ಆಗ್ಯದ, ಅನಿಷ್ಟ ನಿವಾರಣೆ ಆಗಿಲ್ಲ. ಹೆಂಗೆ ಸುಖ ಬರ್ಲಿಕ್ಕೆ ಸಾಧ್ಯ ಅದು? ಹೌದಾ? ಹಂಗಾರೆ ಏನಾಗ್ಬೇಕೀಗ? ಎರಡೂ ಇರಬೇಕು. ಜಿಲೇಬಿನೂ ಪ್ರಾಪ್ತ ಆಗಬೇಕು, ಅನಿಷ್ಟನೂ ಇರಬಾರ್ದು. ಶುಗರ್ದಂಥ ಅನಿಷ್ಟವೂ ಕೂಡ ಇರಬಾರ್ದು. ಅವಾಗ ಏನಾಗ್ತದ? ನಾನು ಜಿಲೇಬಿ ತರಲಿಕ್ಕೂ ಪ್ರಾಪ್ತನೂ ಆಗ್ಯದ, ಜೊತೆಗೆ ನನಗೆ ಯಾವುದೂ ತೊಂದರೆ ಇಲ್ಲ. ಆಗ ಸುಖ ಸುಖ ಅಂತ. ನನಗೆ ಜಿಲೇಬಿ ಬಹಳ ಪ್ರೀತಿ, ಜಡ್ಡರ ಒಳಗದ. ಆ ಜಿಲೇಬಿ ನೋಡಿ ಆನಂದ ಪಡ್ತೀನಿ. ಆ ಆನಂದಕ್ಕೂ ತಿಂದು ಭೋಗಿಸಿದ ಆನಂದಕ್ಕೂ ಫರಕದ ಇಲ್ಲ. ಹಾಗೆ ಮೋಕ್ಷದೊಳಗೆ ಇದರಿಂದ ಬಂದ ಪುಣ್ಯದ ಫಲ, ಅದರಿಂದ ಬಂದ ಪುಣ್ಯದ ಫಲ, ಅದನ್ನು ಹೊಂದಬೇಕಾದರೆ ಎರಡು ಅನಿವಾರ್ಯ ಅಂತ ಅನ್ನೋದು ಒಟ್ಟಾರೆ ತಾತ್ಪರ್ಯ. ಇನ್ನು 11ನೆಯ ಮಂತ್ರದಲ್ಲಿ ತಿಳಿಸಿಕೊಡ್ತಾರೆ, ಏತನ್ ಮಂತ್ರಾರ್ಥಮೇವ ವ್ಯಕ್ತಂ ಆಹ ವಿದ್ಯಾಂ ಚೇತಿ ಅಂತಾರೆ. ಅಂದ್ರೆ ರಾಯರು ಚಂದ ಹೇಳಕತ್ತಾರಂದ್ರೆ, ಅವನಪ್ಪ 9ನೇ ಮಂತ್ರ 10ನೇ ಮಂತ್ರದೊಳಗೆ ಏನು ಹೇಳಿದರೋ ಅದನ್ನೇ ಭಾಳ ಚಂದ ಸ್ಪಷ್ಟವಾಗಿ ಹೇಳಲಿಕ್ಕತ್ತಾರ ನೋಡು ಮುಂದಿನ 11ನೆಯ ಮಂತ್ರದಿಂದ ಅಂತಾರೆ. ಏತನ್ ಮಂತ್ರಾರ್ಥಮೇವ ಅಂದರೆ ಈ ಎರಡೂ ಮಂತ್ರಗಳ ಅರ್ಥವನ್ನೇ ಸ್ಪಷ್ಟವಾಗಿ ವ್ಯಕ್ತಂ ಆಹ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ವಿದ್ಯಾಂ ಚೇತಿ ಅಂತ. ಏನದು ಮಂತ್ರ? ವಿದ್ಯಾಂ ಚ ಯಸ್ತದ್ವೇದೋ ಭಯಗುಂಸಃ ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ವಿದ್ಯೆಯ ಅಮೃತಮಶ್ನುತೆ. ಹಂಗಾರೆ ಏನಂತ ಅರ್ಥ ಅದರದು? ವಿದ್ಯಾಂ ವಿಷ್ಣು ಯಾಥಾತ್ಮ್ಯ ಜ್ಞಾನಂ, ಅವಿದ್ಯಾಂ ಮಿಥ್ಯಾಜ್ಞಾನನಿಂದನಂ ಚ ಶಬ್ದೌ ಇತರೇತರಯೋಗೆ ಸಹ ಏಕ ಪುರುಷಾರ್ಥ ಹೇತುತ್ವೇನ ತದುಭಯಂ ಯೋ ವೇದ ಸ ಇತಿ ಶೇಷಃ. ಅವಿದ್ಯೆಯ ಅನ್ಯಥಾ ಜ್ಞಾನನಿಂದಯ ಮೃತ್ಯುಂ ದುಃಖಾಜ್ಞಾನಾದ್ಯನಿಷ್ಟಂ ತೀರ್ತ್ವಾ ವಿದ್ಯೆಯ ವಿಷ್ಣು ಯಾಥಾತ್ಮ್ಯ ಜ್ಞಾನೇನ ಅಮೃತಂ ಆನಂದಾನುಭವ ಲಕ್ಷಣ ಮೋಕ್ಷೈಕದೇಶಂ ಅಶ್ನುತೆ ಪ್ರಾಪ್ನೋತಿ. ಅನಿಷ್ಟ ನಿವೃತ್ತೇ ಮಿಥ್ಯಾಜ್ಞಾನ ನಿಂದನ ಸಾಮರ್ಥ್ಯ ಲಭ್ಯತ್ವಾತ್ ಆನಂದಾನುಭವಸ್ಯ ಚ ತತ್ವಜ್ಞಾನ ಸಾಮರ್ಥ್ಯ ಲಭ್ಯತ್ವಾತ್ ದಲದ್ವಯ ಯುಕ್ತ ಮೋಕ್ಷ ಪ್ರಾಪ್ತಯೇ ದ್ವಯಮಪಿ ಅವಶ್ಯಕಂ ಏವ ಇತ್ಯುಕ್ತಂ ಭವತಿ ಅಂತ. ಈಗ ಆಚಾರ್ಯರ ಮೊದಲ ಪ್ರತಿಪದಾರ್ಥವನ್ನು ನೋಡೋಣ. ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದೋ ಉಭಯಗಂ ಸಹ. ಅಂದ್ರೆ ವಿದ್ಯಾ ಅಂದ್ರೆ ಶ್ರೀಹರಿಯ, ವಿದ್ಯಾಂ ಅಂದ್ರೆ ವಿಷ್ಣು ಮಹಾತ್ಮ ಜ್ಞಾನಂ ಮಂತ್ರ ಯಾರು ಹೇಳಿದ್ರಿಲ್ಲ. ಹೀಗಾಗಿ ವಿದ್ಯಾಂ ಅಂದ್ರೆ ಪರಮಾತ್ಮ ವಿಷ್ಣುವಿನ ಸ್ವರೂಪದ ಯಥಾರ್ಥ ಜ್ಞಾನವನ್ನ ಅಂತ ಅರ್ಥ. ಚ ಮತ್ತು ಅವಿದ್ಯಾಂಚ ಅಂದ್ರೆ ಅನ್ಯಥಾ ಜ್ಞಾನದ ನಿಂದನೆಯನ್ನ ಪರಸ್ಪರವಾಗಿ ಸಾಪೇಕ್ಷವಾಗಿ, ಅಂದ್ರೆ ಇದಕ್ಕೆ ಅದ ಹೇಳಿದ್ದಲ್ಲ, ಗಂಡ ಅನ್ನಬೇಕಾದ್ರೆ ಹೆಂಡತಿ ಇರಬೇಕು, ಸಾಪೇಕ್ಷ ಅದು. ಗುರು ಅನ್ನಬೇಕಾದ್ರೆ ಶಿಷ್ಯ ಇರಬೇಕು, ಇವು ಸಾಪೇಕ್ಷ ಅದು. ಹಾಗಿದ್ದಂತೆ ಒಂದೇ ಮೋಕ್ಷ ಎನ್ನುವಂತಹ ಪುರುಷಾರ್ಥಕ್ಕೆ ಸಾಧನ ಅಂಥೇಳಿ ತದುಭಯಂ ಆ ಎರಡನ್ನೂ ಕೂಡ ಯಾವನು ವೇದ ತಿಳಿತಾನೋ ಸಹ ಅಂಥವನು ಅವಿದ್ಯೆಯ ಅನ್ಯಥಾ ಜ್ಞಾನದಿಂದ ಆಗುವ ಮೃತ್ಯುಂ, ಮೃತ್ಯು ಅಂದ್ರೆ ಅಜ್ಞಾನ ದುಃಖ ಇವು ಅಂತ ಅರ್ಥ. ಮೃತ್ಯು ಅಂದ್ರೆ ಮರಣ ಅಂತ ಅರ್ಥ ಅಲ್ಲ. ಮೃತ್ಯು ಅಂದ್ರೆ ಏನಂತ ಅರ್ಥ? ಅಜ್ಞಾನ ದುಃಖ ಇವೇ ಮೊದಲಾಗಿರ್ತಕ್ಕಂತಹ ಅನಿಷ್ಟವನ್ನ ತೀರ್ತ್ವ ದಾಟಿ ಮೋಕ್ಷದ ಒಂದು ದಲವನ್ನು ಹೊಂತಾನೆ. ಇನ್ನು ವಿದ್ಯೆಯ ಪರಮಾತ್ಮನ ಶ್ರೀಹರಿಯ ಶ್ರೀಮನ್ನಾರಾಯಣನ ವಿಷ್ಣುವಿನ ಸ್ವರೂಪವನ್ನು ಚೆನ್ನಾಗಿ ತಿಳಿದಿದ್ದರಿಂದ ಅಮೃತಂ ಆನಂದಾನುಭವ ರೂಪವಾಗಿರ್ತಕ್ಕಂತಹ ಮೋಕ್ಷದ ಇನ್ನೊಂದು ಭಾಗವನ್ನು ಅಶ್ನುತೆ ಹೊಂದುತ್ತಾನೆ. ಅದರಿಂದ ಅನಿಷ್ಟ ನಿವೃತ್ತಿಯನ್ನು ಹೊಂತಾನ, ಇದರಿಂದ ಇಷ್ಟಪ್ರಾಪ್ತಿಯನ್ನು ಹೊಂದುತ್ತಾನೆ ಅಂತರ್ಥ. ಆಚಾರ್ಯರ ಒಂದು ಭಾಷ್ಯವನ್ನು ಓದೋಣಂತ, ಅರ್ಥನಾಳಿಗೆ ತಿಳಿಯೋಣ. ತಸ್ಮಾದ್ಯತಾ ಸ್ವರೂಪಂತೋ ನಾರಾಯಣಮನಾಮಯಂ ಅಯಥಾರ್ಥಸ್ಯ ನಿಂದಾಂಚ ಏ ವಿದುಸ್ತೆ ಹಿ ಸಜ್ಜನಾಃ ತೇ ನಿಂದಯಾಥಾರ್ಥಸ್ಯ ದುಃಖಜ್ಞಾನಾದಿರೂಪಿಣಃ ದುಃಖಜ್ಞಾನಾದಿಸಂತೀರ್ಣಾಃ ಸುಖಜ್ಞಾನಾದಿರೂಪಿಣಃ ಯಥಾರ್ಥಸ್ಯ ಪರಿಜ್ಞಾನಾತ್ ಸುಖಜ್ಞಾನಾದಿರೂಪತಾಂ ಯಾಂತಿ.